ಮಳೆಗಾಲಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ. ಬೇರೆ ಕಾಲಗಳಿಗೂ ಕೂಡ ಪ್ರಾಮುಖ್ಯತೆ ಇದೆ, ಬಟ್ ಮಳೆಗಾಲವನ್ನು ನಾವು ಸ್ಪೆಷಲ್ ಆಗಿ ನೋಡ್ತೀವಿ. ಬಿಕಾಸ್ ಇದರ ರಿಸಲ್ಟ್ ಬೇಸಿಸ್ ಅಲ್ಲೇ ಎಷ್ಟೋ ಜನಗಳ ಲೈಫ್ ಡಿಪೆಂಡ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಫಾರ್ಮಿಂಗ್ ಇರ್ಬೋದು, ಫುಡ್ ಇಂಡಸ್ಟ್ರಿ ಇರ್ಬೋದು, ಇನ್ನು ಎಷ್ಟೋ ಇಂಡಸ್ಟ್ರೀಸ್ಗಳ ರಿಸಲ್ಟ್ ಏನಿದೆಯೋ ಇದ್ರ ಬೇಸಿಸ್ ಅಲ್ಲೇ ಡಿಸೈಡ್ ಆಗುತ್ತೆ. ಇದೇ ಎಕ್ಸಾಕ್ಟ್ ವಿಷಯವನ್ನ ಇವತ್ತಿನ ವಿಡಿಯೋ ಮೂಲಕ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಮಾನ್ಸೂನ್ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಸ್ಪೆಷಲಿ 3 to 4 ಮಂತ್ಸ್ ಬಹಳನೇ ಕ್ರೂಷಿಯಲ್ ಆಗಿರುತ್ತೆ. ಇದರ ಬೇಸಿಸ್ ಅಲ್ಲಿ ಆಪರೇಟ್ ಆಗ್ತಾ ಇರತಕ್ಕಂತಹ ಟಾಪ್ ಇಂಡಸ್ಟ್ರೀಸ್ಗಳು, ಅಟ್ ದ ಸೇಮ್ ಟೈಮ್ ಟಾಪ್ 5 ಕಂಪನೀಸ್ ಬಗ್ಗೆ ನಾನು ಇವತ್ತಿನ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಇಂಡಸ್ಟ್ರಿ ಬಂದು ಕನ್ಸ್ಯೂಮರ್ ಸ್ಟೆಪಲ್ಸ್ ಅಂತ ಹೇಳ್ತಾರೆ. ಲೈಕ್ ಟೂತ್ ಪೇಸ್ಟ್ ಇರ್ಬೋದು, ಹಾಗೆ ಆಯಿಲ್ಸ್ಗಳು ಇರ್ಬೋದು, ಈ ರೀತಿ ಅಂತ ಎಸ್ಪೆಷಲಿ FMCG ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗ ಈಗ ನೋಡಿ ಬೇರೆ ಕಾಲಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಜಾಸ್ತಿ ಕ್ಲೀನಿಂಗ್ ಈ ತರದ ವಿಷಯಗಳೆಲ್ಲ ಈ ಸಿಚುವೇಶನ್ಸ್ಗಳಲ್ಲಿ ಆಗುತ್ತೆ. ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಒಂದು ಪರ್ಟಿಕ್ಯುಲರ್ ಡಿಮ್ಯಾಂಡ್ ಏನಿದೆಯೋ ಇಂಡಸ್ಟ್ರಿಗೆ ಜಾಸ್ತಿ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ 40-45% ಇವ್ರಿಗೆ ಬರ್ತಾ ಇರತಕ್ಕಂಥ ಬಿಸ್ನೆಸ್ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಇವತ್ತಿನ ಮಟ್ಟಿಗೆ ರೂರಲ್ ಏರಿಯಾಸ್ ಗಳಿಂದ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇದೇ ಮೊದಲನೇ ಇಂಡಸ್ಟ್ರಿ ಆಗಿರುತ್ತೆ ನಮ್ಮಲ್ಲಿರ್ತಕ್ಕಂಥ. ಈ ಲಿಸ್ಟ್ ಅಲ್ಲಿ ಇರತಕ್ಕಂತಹ ಮೊದಲನೇ ಕಂಪನಿ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಬ್ರ್ಯಾಂಡ್ ಡಾಬರ್ ಇಂಡಿಯಾ. ಇಡೀ ಪ್ರಪಂಚದಲ್ಲೇ ಲಾರ್ಜೆಸ್ಟ್ ಆಯುರ್ವೇದಿಕ್ ಕಂಪನಿ ಇದಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಭಾರತದಲ್ಲಿ ಇರತಕ್ಕಂತಹ ಟಾಪ್ 4 FMCG ಕಂಪನೀಸ್ ಗಳಲ್ಲಿ ಈ ಕಂಪನಿಯ ಕೂಡ ಒಂದು ಸ್ಥಾನ ಇರುತ್ತೆ. ನೀವು ನೋಡ್ತಾ ಇರುವಾಗ 7.7 ಮಿಲಿಯನ್ ಔಟ್ಲೆಟ್ಸ್ ಗಳನ್ನ ಹೊಂದಿದೆ. ಸೊ ವಿಚ್ ಇಸ್ ಹ್ಯೂಜ್ ಅಂತ ಹೇಳಿದ್ರೆ 70 ಲಕ್ಷ ಔಟ್ಲೆಟ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. 22 ವರ್ಲ್ಡ್ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಗಳನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿದೆ. ಈ 22 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಗಳಲ್ಲಿ ಡಾಬರ್ 14 ಏನಿದೆಯೋ ಇಂಡಿಯಾದಲ್ಲಿ ಇರತಕ್ಕಂಥದ್ದು 8 ಬಂದು ಓವರ್ಸೀಸ್ ಬೇರೆ ಒಂದು ಕಂಟ್ರೀಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಲೊಕೇಟ್ ಆಗಿರುತ್ತೆ. ಅಂಡ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ 75% ನಷ್ಟು ಬರ್ತಾ ಇರತಕ್ಕಂತಹ ರೆವಿನ್ಯೂ ಏನಿದೆಯೋ ಡೊಮೆಸ್ಟಿಕ್ ಲೆವೆಲ್ ಅಂದ್ರೆ ಭಾರತದಲ್ಲಿ ಬರ್ತಾ ಇರುತ್ತೆ. ಇನ್ನು ಮಿಕ್ಕಿರ್ತಕ್ಕಂಥ 25% ಹೊರಗಡೆ ದೇಶಗಳಿಂದ ಬರ್ತಾ ಇರುತ್ತೆ. ಸೊ ಜಾಸ್ತಿ ಡಿಪೆಂಡೆನ್ಸಿ ಭಾರತದ ಸಿಚುವೇಶನ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಮನ್ ಫ್ರೆಶ್ ಇರಬಹುದು, ಹಾಗೆ ಫ್ರೆಶ್ ಜ್ಯೂಸ್, ಅಟ್ ದ ಸೇಮ್ ಟೈಮ್ ಹನಿ ರಿಲೇಟೆಡ್ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಲೀಡರ್ ಆಗಿರ್ತಾರೆ ಭಾರತದಲ್ಲಿ ಈ ಕಂಪನಿ. ಅಂಡ್ ಇಲ್ಲಿ ನೋಡ್ತಾ ಇರೋ ಹಾಗೆ ಹೆಲ್ತ್ ಕೇರ್ ಹಾಗೆ ಹೋಮ್ ಅಂಡ್ ಪರ್ಸನಲ್ ಕೇರ್ ರಿಲೇಟೆಡ್ ಕಂಪನಿಯ ಸ್ಥಾನ ಯಾವ ರೀತಿ ಇದೆ ಇಂಡಿಯಾದಲ್ಲಿ ಅನ್ನೋದನ್ನ ಈ ಒಂದು ಪರ್ಟಿಕ್ಯುಲರ್ ಒಂದು ಮಾಹಿತಿ ನಮಗೆ ತೋರಿಸ್ಕೊಡ್ತಾ ಇದೆ. ಫುಡ್ ಅಲ್ಲಿ ಇರಬಹುದು, ಹಾಗೆ ಹೋಮ್ ಅಂಡ್ ಪರ್ಸನಲ್ ಕೇರ್ ಇರಬಹುದು, ಹೆಲ್ತ್ ಕೇರ್ ಆಲ್ಮೋಸ್ಟ್ ನಂಬರ್ 1, ನಂಬರ್ 2, ನಂಬರ್ 3 ಸ್ಥಾನದಲ್ಲಿ ಈ ಕಂಪನಿ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಹೇಳ್ಬೋದು. ಹಾಗೆ ಮೋರ್ ಇಂಪಾರ್ಟೆಂಟ್ಲಿ 65% ಚಮನ್ ಫ್ರೆಶ್ ಹಾಗೆ 62% ಫ್ರೆಶ್ ಜ್ಯೂಸ್ ಇಂಡಸ್ಟ್ರಿಯಲ್ಲಿ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಶೇರ್ ನ ಹೊಂದೋದ್ರ ಮೂಲಕ ಮಾರ್ಕೆಟ್ ಲೀಡಿಂಗ್ ಪೊಸಿಷನ್ ಇವತ್ತಿನ ಮಟ್ಟಿಗೆ ಈ ಕಂಪನಿ ಇರುತ್ತೆ ಈ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಗಳ ರಿಲೇಟೆಡ್. ಹಾಗೆ ರೀಸೆಂಟ್ ಸುದ್ದಿಗಳ ಪ್ರಕಾರ ಬಾದ್ಶಾ ಮಸಾಲಾನು ನೀವು ಕೇಳಿರ್ತೀರ, ಅದನ್ನ ಈ ಕಂಪನಿ ಅಕ್ವೈರ್ ಮಾಡೋದ್ರ ಮೂಲಕ ಇವನ್ ಸ್ಪೈಸ್ ಸೆಗ್ಮೆಂಟ್ ಗೂ ಕೂಡ ಎಂಟ್ರಿ ಆಗಿದೆ. ಸೊ ಇನ್ ಸಮರಿ ಕಂಪನಿಗೆ ಇರತಕ್ಕಂಥ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಪ್ರಾಡಕ್ಟ್ ಲೆವೆಲ್ ಅಲ್ಲಿ ಹಾಗೆ ಸೆಗ್ಮೆಂಟ್ಸ್ ಗಳ ಲೆವೆಲ್ ಅಲ್ಲಿ ಹಾಗೆ ಇವರಿಗೆ ಇರತಕ್ಕಂಥ ಸ್ಟ್ರಾಂಗ್ ಮಾರ್ಕೆಟ್ ಹಾಗೆ ಬ್ರಾಂಡಿಂಗ್ ಪೊಸಿಷನ್ ಈ ಕಂಪನಿಗೆ ಇರತಕ್ಕಂತಹ ಮೇಜರ್ ಅಡ್ವಾಂಟೇಜಸ್ ಗಳು ಅಂತ ಹೇಳ್ಬೋದು. ಹಾಗೆ ಕಂಪನಿಗೆ ಇರತಕ್ಕಂಥ ಚಾಲೆಂಜಸ್ ಗಳು ಅಂತ ಹೇಳಿದ್ರೆ ಆಲ್ರೆಡಿ ನೀವು ಗೆಸ್ ಮಾಡ್ತಾ ಇರಬಹುದು. ಈ ಕಂಪನಿಗೆ ಇರತಕ್ಕಂತಹ ಹ್ಯೂಜ್ ಕಾಂಪಿಟೇಷನ್, ಬಿಕಾಸ್ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರಾಡಕ್ಟ್ ಜಾಸ್ತಿ ಜನಗಳಿಗೆ ತಲುಪತಕ್ಕಂಥದ್ದು ಅಥವಾ ಜಾಸ್ತಿ ಜನಕ್ಕೆ ಬೇಕಾದಂತಹ ಪ್ರಾಡಕ್ಟ್ ಅಂತಂದ್ರೆ ಆಬ್ವಿಯಸ್ಲಿ ದೊಡ್ಡ ದೊಡ್ಡ ಕಂಪನಿಗಳೇ ಕಾಂಪಿಟೇಷನ್ ನಿಂತ್ಕೊಳ್ಳುತ್ತೆ. ಆ ರೀತಿಯಂತಹ ಪರಿಸ್ಥಿತಿ ಇವತ್ತಿನ ಕಾಲಕ್ಕೆ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲೂ ಕೂಡ ಇರುತ್ತೆ. ಹಾಗೆ ಇನ್ನೊಂದು ಕಡೆಯಿಂದ 75% ಬರ್ತಾ ಇರತಕ್ಕಂತಹ ರೆವಿನ್ಯೂ ಡೊಮೆಸ್ಟಿಕ್ ಲೆವೆಲ್ ಇಂದ ಇವತ್ತಿನ ಮಟ್ಟಿಗೆ ಬರ್ತಾ ಇರುತ್ತೆ. ಸೊ ಜಾಸ್ತಿ ಡಿಪೆಂಡೆನ್ಸಿ ಭಾರತದ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಕಂಪನಿ ಅದು ಕಾನ್ಸಂಟ್ರೇಷನ್ ರಿಸ್ಕ್ ಅನ್ನ ಈ ಕಂಪನಿಗೆ ತಂದುಕೊಡುತ್ತೆ. ಇವಾಗ ಈ ಕಂಪನಿಯ ಡೈರೆಕ್ಟ್ ಕಾಂಪಿಟೇಟರ್ಸ್ ಗಳ ಜೊತೆ ಕಂಪೇರ್ ಮಾಡಿ ಇವರ ಕೀ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಹಾಗೆ ಮ್ಯಾರಿಕೋ ಈ ಕಂಪನೀಸ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಈ ಕಂಪನೀಸ್ಗಳು ಹ್ಯೂಜ್ ಕಂಪನಿ ಆಗಿರುತ್ತೆ. FMCG ಜನರಲ್ಲಿ ಇದನ್ನ ಕಂಪೇರ್ ಮಾಡ್ತಾ ಇದೀವಿ. ನಾವಿಲ್ಲಿ ನೋಡ್ತಾ ಇರಬಹುದು ಸದ್ಯಕ್ಕೆ PE ರೇಷಿಯೋ ಬಂದು 60 ಇರುತ್ತೆ ಡಾಬರ್ ಇಂಡಿಯಾ. ಅದು ವೆರಿ ಕಡಿಮೆ PE ರೇಷಿಯೋ ಇರತಕ್ಕಂಥದ್ದು ಮ್ಯಾರಿಕೋ. ಸೊ ಆಲ್ಮೋಸ್ಟ್ ಮಿಡ್ ರೇಂಜ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಇದು ಡೆಟ್ ಟು ಇಕ್ವಿಟಿ ರೇಷಿಯೋ ಬಂದು 0.13, ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಕಂಪೇರಿಂಗ್ ಟು ಗೋದ್ರೇಜ್ ಕನ್ಸ್ಯೂಮರ್ಸ್ ಜಾಸ್ತಿ ಸಾಲವನ್ನು ಹೊಂದಿರತಕ್ಕಂಥ ಕಂಪನಿ ಡಾಬರ್ ಇಂಡಿಯಾ ಆಗಿರುತ್ತೆ. ಮ್ಯಾರಿಕೋ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಸಾಲವನ್ನು ಇಲ್ಲಿ ಹೊಂದಿದೆ. ಕಳೆದ 5 ವರ್ಷದ ಸೇಲ್ಸ್ ಏನಿದೆಯೋ ಇಂಟ್ರೆಸ್ಟಿಂಗ್ ನಂಬರ್ ನಾವು ನೋಡಬಹುದು. ಸೊ ಕಡಿಮೆ ಸೇಲ್ಸ್ ಗ್ರೋತ್ ಅನ್ನು ಹೊಂದಿರತಕ್ಕಂಥ ಕಂಪನಿ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್. ಹಾಗೆ ಮ್ಯಾರಿಕೋ 9% ಓವರ್ ಆಲ್ ಗ್ರೋತ್ ಅನ್ನು ಹೊಂದಿದೆ ಸೇಲ್ಸ್ ಅಲ್ಲಿ. ಕಳೆದ 5 ವರ್ಷದಲ್ಲಿ 8.35 ಡಾಬರ್ ಇಂಡಿಯಾ ಹೊಂದಿರುತ್ತೆ. ರಿಟರ್ನ್ ಆನ್ ಈಕ್ವಿಟಿ ಪ್ರಕಾರ 19.46% ನಷ್ಟು ಡಾಬರ್ ಇಂಡಿಯಾ. ಮ್ಯಾರಿಕೋ ಜಾಸ್ತಿ ನಂಬರ್ನ ಇಲ್ಲೂ ಕೂಡ ಹೊಂದಿರುತ್ತೆ 36.43. ಕಳೆದ 1 ವರ್ಷದ ರಿಟರ್ನ್ ನೋಡ್ತೀವಿ ಅಂತಂದ್ರೆ ಇಂಟ್ರೆಸ್ಟಿಂಗ್ಲಿ ಮ್ಯಾರಿಕೋ ಕಡಿಮೆ ರಿಟರ್ನ್ ಅನ್ನ ಕೊಟ್ಟಿರುತ್ತೆ ಇಲ್ಲಿ 5.75, ವೆರಿನ್ 26% ನಷ್ಟು ಜಾಸ್ತಿ ರಿಟರ್ನ್ ಕೊಟ್ಟಿರತಕ್ಕಂಥದ್ದು ಗೋದ್ರೇಜ್ ಕನ್ಸ್ಯೂಮರ್ ಆಗಿರುತ್ತೆ. 8.9% ನಷ್ಟು ಬೆಳವಣಿಗೆಯನ್ನ ಡಾಬರ್ ಇಂಡಿಯಾ ಕಂಡಿರುತ್ತೆ. ಇನ್ನ ಕಳೆದ 5 ವರ್ಷದ ರಿಟರ್ನ್ ನೋಡ್ತೀವಿ ಅಂತಂದ್ರೆ ಇಲ್ಲೂ ಕೂಡ ಮಿಡ್ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ಇದು 5.32% ನಷ್ಟು ರಿಟರ್ನ್ ಅನ್ನ ಈ ಕಂಪನಿ ಕೊಟ್ಟಿರುತ್ತೆ ಕಳೆದ 5 ವರ್ಷದಲ್ಲಿ. ಇನ್ನ ಎರಡನೇ ಸ್ಥಾನದಲ್ಲಿ ಇರತಕ್ಕಂತಹ ಮೇಜರ್ ಇಂಡಸ್ಟ್ರಿ ಅಂತ
ಹೇಳ್ಬೋದು. ಇನ್ಫ್ಯಾಕ್ಟ್ ಈ ಮಾನ್ಸೂನ್ಗೆ ಅಥವಾ ಮಳೆಗಾಲಕ್ಕೆ ಡೈರೆಕ್ಟ್ ಲಿಂಕ್ ಇರತಕ್ಕಂಥ ಇಂಡಸ್ಟ್ರಿ ಅಗ್ರಿಕಲ್ಚರಲ್ ಇಂಡಸ್ಟ್ರಿ. ಈಗ ಪೆಸ್ಟಿಸೈಡ್ಸ್ ಇರ್ಬೋದು, ಹಾಗೆ ಸೀಡ್ಸ್ ಗಳ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥ ಎಷ್ಟೋ ಬಿಸ್ನೆಸ್ ಗಳು ಲಿಸ್ಟೆಡ್ ಇದೆ ಇವತ್ತಿನ ಮಟ್ಟಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಈ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ನಾನು ಹೇಳಕ್ ಹೋಗ್ತಾ ಇರತಕ್ಕಂತಹ ಸ್ಟಾಕ್ ಬಂದು ಕಾವೇರಿ ಸೀಡ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರಲ್ಲೇ ಇದೆ. ಬೇಸಿಕಲಿ ಸೀಡ್ಸ್ ರಿಲೇಟೆಡ್ ಕೆಲಸ ಮಾಡ್ತಾ ಇರತಕ್ಕಂತಹ ಕಂಪನಿ ಇದಾಗಿರುತ್ತೆ. ಇವತ್ತಿನ ಕಾಲಕ್ಕೆ ಇಡೀ ಭಾರತದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಹೈಬ್ರಿಡ್ ಸೀಡ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪನಿ ಇದಾಗಿರುತ್ತೆ. ಬಟ್ ನುಜಿವೀಡು ಸೀಡ್ಸ್ ಅಂತ ಹೇಳ್ಕೊಂಡು ಇನ್ನೊಂದು ಕಂಪನಿ ಇದೆ, ಇದು ಮೊದಲನೇ ಸ್ಥಾನದಲ್ಲಿರುತ್ತೆ ಭಾರತದಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತಿನ ಮಟ್ಟಿಗೆ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರಲ್ಲ. ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರತಕ್ಕಂತಹ ಈ ಹೈಬ್ರಿಡ್ ಸೀಡ್ಸ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರತಕ್ಕಂಥ ಬಿಗ್ಗೆಸ್ಟ್ ಕಂಪನಿ ಅಂತ ಹೇಳ್ಬೋದು ಕಾವೇರಿ ಸೀಡ್ಸ್ ಅನ್ನ. ಇದಷ್ಟೇ ಅಲ್ಲ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಕಾವೇರಿ ಸೀಡ್ಸ್ ಇಡೀ ಪ್ರಪಂಚದಲ್ಲೇ ಮೊದಲನೇ ಸ್ಥಾನ ಹಾಗೆ ಲಾರ್ಜೆಸ್ಟ್ ಸ್ಥಾನದಲ್ಲಿ ಇರುತ್ತೆ. 1,00,000 ಎಕರೆಯನ್ನ ಪ್ರೊಡಕ್ಷನ್ ಯೂನಿಟ್ ಆಗಿ ಹೊಂದಿರತಕ್ಕಂಥದ್ದು ಈ ಸೀಡ್ಸ್ ರಿಲೇಟೆಡ್. ಅಂಡ್ ಆಬ್ವಿಯಸ್ಲಿ 95% ನಷ್ಟು ಇವತ್ತಿಗೆ ಇವರು ಬರ್ತಾ ಇರ್ತಕ್ಕಂಥ ಬಿಸ್ನೆಸ್ ಏನಿದೆಯೋ ಸೀಡ್ಸ್ ಇಂದಾನೆ ಬರ್ತಾ ಇರುತ್ತೆ. ಹಾಗೆ ಇಂಡಿಯಾದಿಂದಾನೆ ಮೋಸ್ಟ್ ಆಫ್ ದ ಬಿಸ್ನೆಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಕಂಪನಿಗೆ ಇರತಕ್ಕಂತಹ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಇವರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು. ಒಂದೇ ಪ್ರಾಡಕ್ಟ್ ಇಲ್ಲ ಇವತ್ತಿನ ಮಟ್ಟಿಗೆ. ಸೀಡ್ಸ್ ಅಂತಂದ್ರೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಗಳನ್ನ ಹೊಂದಿದೆ. ಲೈಕ್ ರೈಸ್ ಇರಬಹುದು, ಕಾಟನ್ ಇರಬಹುದು, ಪರ್ಲ್ ಮಿಲೆಟ್ ಇರಬಹುದು, ಹಾಗೆ ವೆಜಿಟೇಬಲ್ಸ್, ಸನ್ಫ್ಲವರ್ ಸೀಡ್ಸ್ ಗಳು. ಇವರ ಎಂಡ್ ಸೇಲ್ಸ್ ಅನ್ನ ಡೆವಲಪ್ ಮಾಡಬೇಕು ಅಥವಾ ಗ್ರೋತ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸುಮಾರು 15,000 ಔಟ್ಲೆಟ್ಸ್ ಗಳನ್ನ 15ಕ್ಕಿಂತ ಜಾಸ್ತಿ ಸ್ಟೇಟ್ಸ್ ಗಳು ಇವತ್ತಿನ ಮಟ್ಟಿಗೆ ಹೊಂದೋದ್ರ ಮೂಲಕ ಎಫೆಕ್ಟಿವ್ ಡಿಸ್ಟ್ರಿಬ್ಯೂಷನ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಇದಷ್ಟೇ ಅಲ್ಲ, ಇದರ ಜೊತೆಗೆ 15,000 ಮೆಟ್ರಿಕ್ ಟನ್ಸ್ ಕೆಪಾಸಿಟಿ ಇರತಕ್ಕಂತಹ ಕೋಲ್ಡ್ ಸ್ಟೋರೇಜ್ ಅನ್ನು ಕೂಡ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ. ಬಟ್ ಈ ಕಂಪನಿಗೆ ಇರತಕ್ಕಂಥ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಏನಪ್ಪಾ ಅಂತ ಅಂದ್ರೆ ಇವತ್ತಿನ ಕಾಲಕ್ಕೆ ಇಲ್ಲಿಗಲ್ ಸೇಲ್ಸ್ ಗಳು ಅಂತ ಹೇಳ್ಬೋದು. ಸೊ ಬೇಸಿಕಲಿ ನಿಮಗೆ ಗೊತ್ತಿರುತ್ತೆ, ಲೋಕಲ್ಸ್ ಗಳ ಲೆವೆಲ್ ಅಲ್ಲಿ, ರೂರಲ್ ಏರಿಯಾಗಳಲ್ಲಿ ಎಫೆಕ್ಟಿವ್ ಆಗಿ ನಾವು ಸೀಡ್ಸ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾಗ ಸಿಸ್ಟಮೆಟಿಕಲಿ ಇದನ್ನ ಪರ್ಚೇಸ್ ಮಾಡ್ತಕ್ಕಂಥ ಪ್ರೋಸೆಸ್ ಗಳು ಕಡಿಮೆ ಆಗುತ್ತೆ. ಇಲ್ಲಿಗಲ್ ಆಗಿ ಮಾರ್ತಕ್ಕಂತಹ ಪ್ರೋಸೆಸ್ ಗಳು ಇರುತ್ತೆ. ಅಫ್ಕೋರ್ಸ್ ಇವತ್ತಿನ ಮಟ್ಟಿಗೆ ಇದನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಪಾಸಿಬಿಲಿಟೀಸ್ ಗಳಿದೆ. ಇದು ಕಡಿಮೆ ಆದ್ರೆ ಅದರ ಡೈರೆಕ್ಟ್ ಬೆನಿಫಿಟ್ ಈ ಕಂಪನಿಗೆ ಆಗುತ್ತೆ. ಬಿಕಾಸ್ ಸಿಸ್ಟಮೆಟಿಕ್ ವೇದಲ್ಲಿ ಇವತ್ತಿನ ಮಟ್ಟಿಗೆ ಡಿಸ್ಟ್ರಿಬ್ಯೂಷನ್ ಅನ್ನ ಸೀಡ್ಸ್ ಗಳ ಲೆವೆಲ್ ಅಲ್ಲಿ ಈ ಕಂಪನಿ ಹೊಂದಿರುತ್ತೆ. ಇನ್ನು ಇವರ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ ನಾವು ಕಾವೇರಿ ಸೀಡ್ಸ್ ಹಾಗೆ ಬಾಂಬೆ ಸೂಪರ್ ಸೀಡ್ಸ್ ಜೊತೆಯಲ್ಲಿ ನಾವು ಕಂಪೇರ್ ಮಾಡ್ತಾ ಇದೀವಿ. ನೋಡ್ತಾ ಇರಬಹುದು ನೀವು, ಪಿ ರೇಷಿಯೋ 11.51. ಸೊ ಕಂಪೇರಿಂಗ್ ಟು ಬಾಂಬೆ ಸೂಪರ್ ಸೀಡ್ಸ್ ಆಲ್ಮೋಸ್ಟ್ ಅಂಡರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು. ತುಂಬಾ ಕಡಿಮೆ ನಂಬರ್ ನ ಹೊಂದಿದೆ ಪಿ, ವಿಚ್ ಇಸ್ ಅ ಗುಡ್ ಪಾಯಿಂಟ್. ಡೆಟ್ ಟು ಇಕ್ವಿಟಿ 0, ಯಾವುದೇ ರೀತಿಯಾದಂತಹ ಸಾಲ ಅಲ್ಲ. ಕಳೆದ 5 ವರ್ಷದಲ್ಲಿ 5.52% ನಷ್ಟು ಸೇಲ್ಸ್ ಗ್ರೋತ್ ನ ಕಂಡಿರುತ್ತೆ. ವಿರಿನ್ ಇವರ ಕಾಂಪಿಟೇಟರ್ ಆಗಿರ್ತಕ್ಕಂಥ ಬಾಂಬೆ ಸೂಪರ್ ಸೀಡ್ಸ್ 22.6% ನಷ್ಟು ಓವರ್ ಆಲ್ ಗ್ರೋತ್ ಅನ್ನ ಕಂಡಿರುತ್ತೆ ಸೇಲ್ಸ್ ಅಲ್ಲಿ. ರಿಟರ್ನ್ ಆನ್ ಇಕ್ವಿಟಿನೂ ಕೂಡ ಕಂಪೇರಿಂಗ್ ಟು ದೇರ್ ಕಾಂಪಿಟೇಟರ್ಸ್ ಕಡಿಮೆ ಇದೆ ಅಂತ ಹೇಳ್ಬೋದು, 20.54. ಕಳೆದ 1 ವರ್ಷದಲ್ಲಿ 12% ನಷ್ಟು ರಿಟರ್ನ್ ಕೊಟ್ಟಿದೆ, 12.9%. ಹಾಗೆ ಕಳೆದ 5 ವರ್ಷದಲ್ಲಿ 0.29% ನಷ್ಟು ರಿಟರ್ನ್ ಅನ್ನ ಕೊಟ್ಟಿರುತ್ತೆ. ವಿರಿನ್ ಬಾಂಬೆ ಸೂಪರ್ ಸೀಡ್ಸ್ ತುಂಬಾ ಹ್ಯೂಜ್ ಗ್ರೋತ್ ಅನ್ನ ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಇದೇ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂತಹ ಇನ್ನೊಂದು ಕಂಪನಿ ಅಂತ ಹೇಳ್ಬೋದು ರಾಲಿಸ್ ಇಂಡಿಯಾ ಲಿಮಿಟೆಡ್. ಸುಮಾರು ಜನ ಗೊತ್ತಿರಲ್ಲ, ಇದು ಬೇಸಿಕಲಿ ಟಾಟಾ ಗ್ರೂಪ್ಗೆ, ಟಾಟಾ ಎಂಟರ್ಪ್ರೈಸಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ ಇದಾಗಿರುತ್ತೆ. ಸದ್ಯಕ್ಕೆ ಇವ್ರಿಗೆ ಬರ್ತಾ ಇರತಕ್ಕಂಥ ಮೆಜಾರಿಟಿ ಆಫ್ ದ ಬಿಸ್ನೆಸ್ ಏನಿದೆಯೋ ಕ್ರಾಪ್ ಕೇರ್ ಇಂದ ಬರ್ತಾ ಇರುತ್ತೆ. ಸೊ ಬೇಸಿಕಲಿ ಪೆಸ್ಟಿಸೈಡ್ಸ್ ಇರಬಹುದು, ಫಂಗಿಸೈಡ್ಸ್ ಇರಬಹುದು. ಸೊ ಈ ರೀತಿಯಾದಂತಹ ಕೆಮಿಕಲ್ಸ್ ಗಳನ್ನ ರೆಡಿ ಮಾಡೋದು ಒಂದ್ ಕಡೆ ಆದ್ರೆ, ಸೀಡ್ಸ್ ರಿಲೇಟೆಡ್ ಕೂಡ ಬಿಸ್ನೆಸ್ ಡೈವರ್ಸಿಫಿಕೇಶನ್ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ. 61 ಕಂಟ್ರೀಸ್ ಗಳಲ್ಲಿ ಇವತ್ತಿನ ಕಾಲಕ್ಕೆ ತನ್ನ ಪ್ರೆಸೆನ್ಸ್ ಅನ್ನ ಹೊಂದಿದೆ. ಹಾಗೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕೂಡ ಸಮ್ ಆಫ್ ದ ಬಿಗ್ಗೆಸ್ಟ್ ಮಲ್ಟಿ ನ್ಯಾಷನಲ್ ಲೆವೆಲ್ಸ್ ಅಲ್ಲಿ ಈ ಕಂಪನಿ ಹೊಂದಿದೆ ಅಂತ ಹೇಳ್ಬೋದು. ಹಾಗೆ ಸದ್ಯಕ್ಕೆ ಅವರಿಗೆ ಬರ್ತಾ ಇರತಕ್ಕಂಥ ರೆವಿನ್ಯೂ ಏನಿದೆ 63% ರೆವಿನ್ಯೂ ಫಿನಾನ್ಷಿಯಲ್ 2023 ಪ್ರಕಾರ ಭಾರತದಿಂದನೇ ಬರ್ತಾ ಇರತಕ್ಕಂಥ ಡೊಮೆಸ್ಟಿಕ್ ಮಾರ್ಕೆಟ್ ಇಂದ. ಬಟ್ ಬರ್ತಕ್ಕಂಥ ದಿನಗಳಲ್ಲಿ ಅಂದ್ರೆ ಫಿನಾನ್ಷಿಯಲ್ 2025 ವರೆಗೂ ಇದು 60% ಕಡಿಮೆ ಮಾಡ್ತೀವಿ ನಾವು. ಸೊ ದಟ್ ಎಕ್ಸ್ಪೋರ್ಟ್ಸ್ ಕಡೆಗೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋ ಉದ್ದೇಶವನ್ನ ಈ ಕಂಪನಿ ಹೊಂದಿದೆ. ಪ್ರಾಡಕ್ಟ್ ವೈಸ್ ಬ್ರೇಕಪ್ ನೋಡ್ತೀವಿ ಅಂತಂದ್ರೆ 88% ನಷ್ಟು ರೆವಿನ್ಯೂ ಇವರಿಗೆ ಜನರೇಟ್ ಆಗ್ತಾ ಇರತಕ್ಕಂಥದ್ದು ಕ್ರಾಪ್ ಕೇರ್ ಆಗ್ರೋ ಕೆಮಿಕಲ್ಸ್ ಇಂದಾನೆ ಇವತ್ತಿನ ಮಟ್ಟಿಗೆ ಆಗ್ತಾ ಇರುತ್ತೆ ಈ ಸೆಗ್ಮೆಂಟ್ ಇಂದ. ಇನ್ನು ಬರ್ತಕ್ಕಂಥ 12% ಏನಿದೆಯೋ ಸೀಡ್ಸ್ ಇಂದ ಬರ್ತಾ ಇರುತ್ತೆ. ಇದರ ಜೊತೆಗೇನೆ ರೀಸೆಂಟ್ ಆಗಿ ಫಿನಾನ್ಷಿಯಲ್ 2023 ಅಲ್ಲಿ ಸುಮಾರು 10 ಹೊಸ ಪ್ರಾಡಕ್ಟ್ಸ್ ಗಳನ್ನ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಓವರ್ ಆಲ್ ರೇಂಜ್ ನ ಮತ್ತೆ ಇನ್ನೂ ಇನ್ಕ್ರೀಸ್ ಮಾಡ್ತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್ ಅನ್ನ ಕಂಪನಿ ಹೊಂದಿರುತ್ತೆ. ಬಟ್ ಒನ್ ಆಫ್ ದ ನೋಟಿಸಬಲ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ Q4 ಫಿನಾನ್ಷಿಯಲ್ 2023 ಅಲ್ಲಿ ಇವರ ಇನ್ವೆಂಟರಿ ಲೆವೆಲ್ಸ್ ಏನಿದೆಯೋ ಜಾಸ್ತಿ ಆಗಿರೋದನ್ನ ಇಲ್ಲಿ ನಾವು ಗಮನಿಸಬಹುದು. ಸೊ ವಿಚ್ ಇಸ್ ನಾಟ್ ದಟ್ ಗ್ರೇಟ್ ಪಾಯಿಂಟ್, ಬಿಕಾಸ್ ಇವರು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಸೇಲ್ಸ್ ಗಳು ಇವ್ರಿಗೆ ಸಿಕ್ಕಿಲ್ಲ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಬಟ್ ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಬರ್ತಕ್ಕಂಥ ದಿನಗಳಲ್ಲಿ ಈ ಇನ್ವೆಂಟರೀಸ್ ನ ಕ್ಲಿಯರ್ ಮಾಡ್ಕೊಂಡು ತನ್ನ ಬಿಸ್ನೆಸ್ ನ ಸಸ್ಟೈನ್ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಇವಾಗ ಇವರ ಕಾಂಪಿಟೇಟರ್ಸ್ ಗಳ ಜೊತೆ ಇವರ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ ಕಂಪೇರ್ ಮಾಡೋಣ. ವೆಲ್, ರಾಲಿಸ್ ಇಂಡಿಯಾ ಜೊತೆ ಇಲ್ಲಿ ನಾವು ಭಾರತ್ ರಸಾಯನ್ ಲಿಮಿಟೆಡ್ ಹಾಗೆ ಧನುಕಾ ಅಗ್ರಿಟೆಕ್ ಲಿಮಿಟೆಡ್ ಅನ್ನ ನಾವಿಲ್ಲಿ ಕಂಪೇರ್ ಮಾಡಿ ನೋಡ್ತಾ ಇದೀವಿ. ನೋಡ್ತಾ ಇರಬಹುದು ನೀವು, ಪಿ ರೇಷಿಯೋ ಬಂದು 44.53 ಆಗಿರುತ್ತೆ. ಕಂಪೇರಿಂಗ್ ಟು ಅದರ್ ಒಂದು ಕಂಪನೀಸ್ ಗಳು ಕಂಪೇರ್ ಮಾಡ್ತೀವಿ ಅಂತಂದ್ರೆ ಜಾಸ್ತಿ ಪಿ ರೇಷಿಯೋ ಈ ಕಂಪನಿ ಹೊಂದಿರುತ್ತೆ. ಹಾಗೆ ಡೆಟ್ ಟು ಇಕ್ವಿಟಿ ವೈಸ್ ಆಲ್ಮೋಸ್ಟ್ ಸ್ಲೈಟ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಬಹಳ ನೆಗ್ಲಿಜಿಬಲ್ ನಂಬರ್ 0.08 ಆಗಿರುತ್ತೆ ಡೆಟ್ ಟು ಇಕ್ವಿಟಿ. ಕಳೆದ 5 ವರ್ಷದಲ್ಲಿ ಜಾಸ್ತಿ ಸೇಲ್ಸ್ ಗ್ರೋತ್ ಅನ್ನು ಹೊಂದೋದ್ರ ಮೂಲಕ ರಾಲಿಸ್ ಇಂಡಿಯಾ ಈ ಒಂದು ಸ್ಥಾನದಲ್ಲಿ ಮೊದಲನೇ ಸ್ಥಾನವನ್ನು ತಂದಾಗಿಸಿಕೊಂಡಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಸೇಲ್ಸ್ ಗ್ರೋತ್ ಅಲ್ಲಿ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಇಲ್ಲಿ ನೋಡೋದಾದ್ರೆ 5.37% ನಷ್ಟು ಓವರ್ ಆಲ್ ಗ್ರೋತ್ ಅನ್ನ ROE ಇಲ್ಲಿ ಹೊಂದಿರುತ್ತೆ. ವೆರಿನ್ ಕಂಪೇರಿಂಗ್ ಟು ಅದರ್ ಕಂಪನೀಸ್ ನಾವು ನೋಡ್ತೀವಿ ಅಂತಂದ್ರೆ ಈ ನಂಬರ್ ಕಡಿಮೆ ಅಂತ ಹೇಳ್ಬೋದು. ಹಾಗೆ ಕಳೆದ 1 ವರ್ಷದ ರಿಟರ್ನ್ ಹೂಡಿಕೆದಾರರಿಗೆ ಕೊಟ್ಟಿರೋದು ಅಂತ ಹೇಳಿದ್ರೆ 8% ಆಗಿರುತ್ತೆ ರಾಲಿಸ್ ಇಂಡಿಯಾದ್ದು. ವೆರಿನ್ 13.28% ಜಾಸ್ತಿ ರಿಟರ್ನ್ ಕೊಟ್ಟಿರತಕ್ಕಂಥದ್ದು ಧನುಕಾ ಅಗ್ರಿಟೆಕ್. ಇನ್ ದ ಕೇಸ್ ಆಫ್
ಭಾರತ್ ರಸಾಯನ್, ಸೊ ಬೇಸಿಕಲಿ ನೆಗೆಟಿವ್ ಗ್ರೋತ್ ಅನ್ನ ಈ ಕಂಪನಿ ಕಂಡಿರುತ್ತೆ ಇಲ್ಲಿ. ಇನ್ನ ಕಳೆದ 5 ವರ್ಷದ ಪ್ರಕಾರ ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ ರಿಟರ್ನ್ ಅನ್ನು ಕೊಟ್ಟಿರುತ್ತೆ 2.83% ರ್ಯಾಲಿಸ್ ಇಂಡಿಯಾ. ಜಾಸ್ತಿ ಒಂದು ನಂಬರ್ ನ ಹೊಂದಿರತಕ್ಕಂತಹ ಕಂಪನಿ ಬಂದು ಭಾರತ್ ರಸಾಯನ್ ಲಿಮಿಟೆಡ್ ಈ ಒಂದು ಪರ್ಟಿಕ್ಯುಲರ್ ಕಾಂಪಿಟೇಷನ್ ಅಲ್ಲಿ. ವೆಲ್, ಮಳೆ ಏನೋ ಆಯ್ತು, ಮಳೆ ಚೆನ್ನಾಗಿದೆ, ಬೆಳೆ ಚೆನ್ನಾಗಿ ಬಂದಿದೆ ಅಂತಂದ್ರೆ ಆಬ್ವಿಯಸ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ಏನು, ಏನಾದ್ರೂ ಹೊಸ ವಸ್ತುಗಳನ್ನ ಪರ್ಚೇಸ್ ಮಾಡೋಣ. ಎಸ್ಪೆಷಲಿ ರೂರಲ್ ಏರಿಯಾದ ಕಡೆಗೆ ಇವತ್ತಿನ ಮಟ್ಟಿಗೆ 2 ವೀಲರ್ಸ್ ಗಳನ್ನ ಇರಬಹುದು ಅಥವಾ 4 ವೀಲರ್ಸ್ ಗಳನ್ನ ಪ್ಲಾನ್ ಮಾಡ್ತಕ್ಕಂಥದ್ದು ಈ ಸೀಸನ್ ಆದ್ಮೇಲೆ. ಸೊ ಹಾಗಾಗಿ ಆಟೋಮೊಬೈಲ್ ಸೆಕ್ಟರ್ ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದೇ ಸೆಕ್ಟರ್ ಬರ್ತಕ್ಕಂಥದ್ದು ಇವಾಗ. ಇದರಲ್ಲಿರ್ತಕ್ಕಂತಹ ಮೊದಲನೆಯ ಕಂಪನಿ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಕಂಪನಿ ಹೀರೋ ಮೋಟೋಕಾರ್ಪ್. ಅಂಡ್ ನೋ ಡೌಟ್ ಇವತ್ತಿನ ಕಾಲಕ್ಕೆ 2 ವೀಲರ್ ಸೆಗ್ಮೆಂಟ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ಕಂಪನಿ ಇದಾಗಿರುತ್ತೆ. ಲೀಡಿಂಗ್ ಪೊಸಿಷನ್ ಇರ್ತಾರೆ ಅಂತ ಹೇಳ್ಬೋದು. ಹಾಗೆ ರೂರಲ್ ಏರಿಯಾಗಳಲ್ಲಿ ಬಹಳ ಪ್ರೀತಿ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಬೈಕಿಗೆ. ಎಸ್ಪೆಷಲಿ ಈಗ ಒಂದು 15-20 ವರ್ಷದ ಹಿಂದೆ ಹೀರೋ ಹೋಂಡಾ ಅಂತಂದ್ರೆ ಒಂಥರ ಏನೋ ಖುಷಿ ಇರೋದು ಅಥವಾ ಜಾಸ್ತಿ ಮೈಲೇಜ್ ಕೊಡ್ತಕ್ಕಂಥ ಬೈಕ್ ಕೂಡ ಇದಾಗಿರುತ್ತೆ. ಬಹುಶಃ ಇದೇ ಕಾರಣನೇ ಅನ್ಸುತ್ತೆ ಕಳೆದ 20 ವರ್ಷಗಳಿಂದ ಡೇಟಾ ನೋಡ್ತೀವಿ ಅಂತಂದ್ರೆ ಸೇಲ್ಸ್ ಗಳಲ್ಲಿ ಅಂತ ಹೇಳೋದಾದ್ರೆ 2ನೇ ಸ್ಥಾನವನ್ನ ಇಡೀ ಪ್ರಪಂಚದಲ್ಲಿ ಈ ಕಂಪನಿ ಹೊಂದಿರುತ್ತೆ. 32% ಇವರ ಮಾರ್ಕೆಟ್ ಶೇರ್ ಇಂದ ಇವತ್ತಿನ ಮಟ್ಟಿಗೆ ಇಂಡಿಯಾ 2 ವೀಲರ್ ಇಂಡಸ್ಟ್ರಿಯಲ್ಲಿ ಈ ಕಂಪನಿ ಹೊಂದಿರುತ್ತೆ. ಹಾಗೆ 50% ಇವ್ರಿಗೆ ಬರ್ತಾ ಇರತಕ್ಕಂಥ ಸೇಲ್ಸ್ ಏನಿದೆಯೋ ರೂರಲ್ ಏರಿಯಾಗಳಿಂದಾನೆ ಬರ್ತಾ ಇರುತ್ತೆ. ಸೊ ಇದರ ಅರ್ಥ ಏನು, ಹೆಲ್ದಿ ಮಾನ್ಸೂನ್ ಅಥವಾ ಒಂದು ಒಳ್ಳೆಯ ಮಳೆ ಬೆಳೆ ಬಂದಿದೆ ಅಂತಂದ್ರೆ ಆಬ್ವಿಯಸ್ಲಿ ರೂರಲ್ ಏರಿಯಾಗಳಲ್ಲಿ ಫಸ್ಟ್ ಪ್ರಿಯಾರಿಟಿ ಕೊಡ್ತಕ್ಕಂಥ ಬೈಕ್ ಹೀರೋ ಮೋಟೋ ಕಾರ್ಪ್ ಆಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ. ವೆಲ್, ಇನ್ನ ಕಂಪನಿಗೆ ಇರತಕ್ಕಂಥ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಅಂತಾನೆ ಹೇಳ್ಬೋದು ಇವರ ಫೈನಾನ್ಷಿಯಲ್ ರಿಸ್ಕ್ ಪ್ರೊಫೈಲ್. ಸೊ ಇದನ್ನ ಡೆಟ್ ಟು ಇಕ್ವಿಟಿ ಮೂಲಕ ಅಳಿತಾರೆ. ಸೊ ಡೆಟ್ ಟು ಇಕ್ವಿಟಿ ಕಡಿಮೆ ಇದ್ದಷ್ಟು ಒಳ್ಳೆಯದು, ಸಾಲ ಜಾಸ್ತಿ ಇರಬಾರದು ಯಾವುದೇ ಕಂಪನಿಲಿ. ಇವತ್ತಿನ ಕಾಲಕ್ಕೆ ಬೀಯಿಂಗ್ ಸಚ್ ಅ ಬಿಗ್ ಮ್ಯಾನುಫ್ಯಾಕ್ಚರರ್ ಇವರು 0.03 ಡೆಟ್ ಟು ಇಕ್ವಿಟಿ ರೇಷಿಯೋ ಹೊಂದಿರತಕ್ಕಂಥದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಆಗಿರುತ್ತೆ ಹೀರೋ ಮೋಟೋ ಕಾರ್ಪ್ ಕಂಪನಿಗೆ. ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ ಮೀಡಿಯಂ ಟರ್ಮ್ ಅಂತ ಹೇಳ್ತಾ ಇದ್ದಾರೆ. ಬೇಸಿಕಲಿ 700 ರಿಂದ 1,000 ಕೋಟಿಗಳಷ್ಟು ಅಮೌಂಟ್ ಅನ್ನ ಕ್ಯಾಪೆಕ್ಸ್ ಆಗಿ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು, ಆಬ್ವಿಯಸ್ಲಿ ಕಂಪನಿ ಪ್ರಾಡಕ್ಟ್ ವೇರಿಯೇಷನ್ಸ್ ಗಳನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಅಥವಾ ಪ್ರಾಡಕ್ಟ್ ಅನ್ನ ಹೊಸ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೊಸ ಇನ್ವೆಸ್ಟ್ಮೆಂಟ್ ಗಳನ್ನ ಕಂಪನಿ ಮಾಡುತ್ತೆ, ವಿಚ್ ಇಸ್ ಆಲ್ಸೋ ಒನ್ ಆಫ್ ದ ಕನ್ಸಿಡರಬಲ್ ಪಾಯಿಂಟ್ ಸದ್ಯದ ಮಟ್ಟಿಗೆ. ಹಾಗೆ ನೀವೆಲ್ಲ ಗಮನಿಸಿರ್ತಾರೆ ಇವತ್ತಿನ ಮಟ್ಟಿಗೆ ಸುತ್ತಮುತ್ತ ಏಥರ್ ಕಂಪನಿ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ 2 ವೀಲರ್ ಸೆಗ್ಮೆಂಟ್ ಅಲ್ಲಿ. ಈ ಕಂಪನಿಲೂ ಕೂಡ ಹೀರೋ ಮೋಟೋ ಕಾರ್ಪ್ ಇನ್ವೆಸ್ಟ್ ಮಾಡಿರುತ್ತೆ. ಬಟ್ ಒನ್ ಆಫ್ ದ ಕನ್ಸರ್ನಿಂಗ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಒಳ್ಳೆ ಸ್ಥಾನದಲ್ಲಿದ್ದು ಇಷ್ಟೆಲ್ಲ ಪೊಟೆನ್ಶಿಯಲ್ ಇದ್ರು ಹಾಗೆ 35% ಆಲ್ಮೋಸ್ಟ್ ದೊಡ್ಡ ಮಾರ್ಕೆಟ್ ಶೇರ್ ನ ಹೊಂದಿದೆ ಕೂಡ ಕಂಪನಿ. ಆದ್ರೂ ಕೂಡ ಇವರ ಸೇಲ್ಸ್ ಗ್ರೋತ್ ಅಲ್ಲಿ ಅಷ್ಟೊಂದು ಗ್ರೋತ್ ಕಂಡಿಲ್ಲ. ಲಾಸ್ಟ್ 5 ವರ್ಷದಲ್ಲಿ ಬರೀ 1% ಗ್ರೋತ್ ಅನ್ನ ಕಂಡಿರುತ್ತೆ. ಸೊ ವಿಚ್ ಇಸ್ ಅ ಕನ್ಸರ್ನಿಂಗ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡಬೇಕಾಗಿದೆ ಅಂತ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಈ ಚಾಲೆಂಜಸ್ ಗಳನ್ನ ಮೀರಿ ಕಂಪನಿ ಯಾವ ರೀತಿ ಬರ್ತಕ್ಕಂಥ ದಿನಗಳಲ್ಲಿ ಕೆಲಸ ಮಾಡ್ತಾನೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇವಾಗ ಈ ಕಂಪನಿಯ ಕಾಂಪಿಟೇಟರ್ ಆಗಿರತಕ್ಕಂತಹ ಟಿವಿಎಸ್ ಮೋಟರ್ ಕಂಪನಿ ಜೊತೆ ಇವರ ಓವರ್ ಆಲ್ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ ಕಂಪೇರ್ ಮಾಡೋಣ. ಪಿ ರೇಷಿಯೋ ವೈಸ್ 22.47 ಹೀರೋ ಮೋಟೋ ಕಾರ್ಪ್ ಕಂಪೇರಿಂಗ್ ಟು ಟಿವಿಎಸ್ ಮೋಟರ್ ಇವತ್ತಿನ ಕಾಲಕ್ಕೆ ಅಂಡರ್ ವ್ಯಾಲ್ಯೂಡ್ ಪೊಸಿಷನ್ ಇವತ್ತಿನ ಮಟ್ಟಿಗೆ ಪಿ ರೇಷಿಯೋ ಪ್ರಕಾರ ಇರುತ್ತೆ, ವಿಚ್ ಇಸ್ ಅ ಗುಡ್ ಪಾಯಿಂಟ್. ವೆರಿನ್ ಸಾಲದ ನಂಬರ್ ಅಲ್ಲಿ ಆಬ್ವಿಯಸ್ಲಿ ಈ ಕಂಪನಿ ಮೇಜರ್ ಸ್ಥಾನವನ್ನು ಹೊಂದಿರುತ್ತೆ. 0.03 ಆಲ್ಮೋಸ್ಟ್ ನೆಗ್ಲಿಜಿಬಲ್ ಸಾಲ ಈ ಕಂಪನಿಲಿ ಇದೆ ಅಂತ ಹೇಳ್ಬೋದು. ಕಳೆದ 5 ವರ್ಷದ ಪ್ರಕಾರ ಕನ್ಸರ್ನಿಂಗ್ ಪಾಯಿಂಟ್ ಆಲ್ರೆಡಿ ಹೇಳಿದೆ, ಬರೀ 1% ಸೇಲ್ಸ್ ಗ್ರೋತ್ ಅನ್ನ ಕಂಡಿರುತ್ತೆ. ವೆರಿನ್ ಟಿವಿಎಸ್ ಮೋಟರ್ ಬಂದು 14.37% ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಡಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿಲೂ ಕೂಡ 17.23% ರಿಟರ್ನ್ ಅನ್ನು ಹೊಂದಿದೆ ಇನ್ ಟರ್ಮ್ಸ್ ಆಫ್ ದ ROE. ಬಟ್ 25.64% ROE ಅನ್ನ ಟಿವಿಎಸ್ ಮೋಟರ್ ಕಂಪನಿ ಹೊಂದಿರುತ್ತೆ. ಹಾಗೆ ಕಳೆದ 1 ವರ್ಷದ ರಿಟರ್ನ್ ಅಲ್ಲೂ ಕೂಡ ಕಡಿಮೆ ನಂಬರ್ ಹೀರೋ ಮೋಟೋ ಕಾರ್ಪ್ ಹೊಂದಿರುತ್ತೆ. 11.72 ಜಾಸ್ತಿ ಗ್ರೋತ್ ಅನ್ನು ಹೊಂದಿರತಕ್ಕಂಥ ಕಂಪನಿ ಟಿವಿಎಸ್ ಮೋಟರ್ ಕಂಪನಿ ಆಗಿರುತ್ತೆ. ಹಾಗೆ ಕಳೆದ 5 ವರ್ಷದಲ್ಲೂ ಕೂಡ 17.91% ಹ್ಯೂಜ್ ಗ್ರೋತ್ ಅನ್ನ ಕಂಡಿರತಕ್ಕಂಥ ಕಂಪನಿ ಟಿವಿಎಸ್ ಮೋಟರ್ ಕಂಪನಿನೇ ಆಗಿರುತ್ತೆ. ಹೀರೋ ಮೋಟೋ ಕಾರ್ಪ್ ಕಂಪನಿ ನೆಗೆಟಿವ್ ಗ್ರೋತ್ ಅನ್ನ ಕಂಡಿದೆ ಅಂತ ಹೇಳ್ಬೋದು ಕಳೆದ 5 ವರ್ಷದಲ್ಲಿ. ಹೊಸ ವಸ್ತುಗಳನ್ನ ತಗೋಬೇಕು ಸರಿ, ಬಟ್ ಹೊಸ ವಸ್ತುಗಳನ್ನ ತಗೊಳ್ಬೇಕು ಅಂತಂದ್ರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಜಾಸ್ತಿ ಅಮೌಂಟ್ ನಮ್ಮ ಹತ್ರ ಇರಲ್ಲ. ಬಟ್ ಸ್ಟಿಲ್ ನಾವು ಅದನ್ನ ತಗೊಳ್ಬೇಕು ಅಂತಂದಾಗ ಲೋನ್ಗೆ ನಾವು ಮೊರೆ ಹೋಗ್ತೀವಿ. ಸೊ ಈ ರೀತಿಯಂತ ಸಂದರ್ಭದಲ್ಲಿ ರೂರಲ್ ಏರಿಯಾದ ಮೇಲೆ ಜಾಸ್ತಿ ಫೋಕಸ್ಡ್ ಇರತಕ್ಕಂತಹ NBFCಗಳು ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಮಾನ್ಸೂನ್ ರಿಲೇಟೆಡ್ ಅಂತ ಹೇಳೋದಾದ್ರೆ. ಇದರಲ್ಲಿರ್ತಕ್ಕಂತಹ ಮೇನ್ ಕಂಪನಿ ಅಂತ ಹೇಳ್ಬೋದು ಮಹೀಂದ್ರಾ ಅಂಡ್ ಮಹೀಂದ್ರಾ ಫೈನಾನ್ಷಿಯಲ್ ಸರ್ವಿಸೆಸ್ ಲಿಮಿಟೆಡ್ ಹೆಸರಲ್ಲಿದೆ. ಬೇಸಿಕಲಿ ಇವತ್ತಿನ ಕಾಲಕ್ಕೆ NBFC ಆಗಿ ಕೆಲಸ ಮಾಡ್ತಾ ಇರತಕ್ಕಂಥ ಕಂಪನಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಗ್ರೂಪ್ಗೆ ಸಂಬಂಧಪಟ್ಟಿರತಕ್ಕಂಥ ಕಂಪನಿ ಇದಾಗಿರುತ್ತೆ. ಸುಮಾರು 1386 ಬ್ರಾಂಚಸ್ ಗಳನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ. ಆಸ್ ಅ ಸ್ಟ್ರಾಂಗ್ ನೆಟ್ವರ್ಕ್ ಅಂತ ಹೇಳ್ಬೋದು ಇದನ್ನ. ಹಾಗೆ ಇವತ್ತಿನ ಕಾಲಕ್ಕೆ ಮಹೀಂದ್ರಾ ಫೈನಾನ್ಸ್ ಇಂಡಿಯಾದ ರೂರಲ್ ಲೆವೆಲ್ ಅಲ್ಲಿ ಹಾಗೆ ಸೆಮಿ ಅರ್ಬನ್ ಏರಿಯಾಸ್ ಗಳಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಹೊಂದಿರುತ್ತೆ. ಅಂದ್ರೆ ಜಾಸ್ತಿ ಒತ್ತು ಇವರು ರೂರಲ್ ಏರಿಯಾಗಳಿಗೆ ಹಾಗೆ ಸೆಮಿ ಅರ್ಬನ್ ಏರಿಯಾಸ್ ಗಳಿಗೆ ಕೊಡ್ತಾ ಇರ್ತಾರೆ. ಸೊ ಫಾರ್ ಇವತ್ತಿನ ಮಟ್ಟಿಗೆ ಈ ಕಂಪನಿ ಆಟೋಮೊಬೈಲ್ ಸೆಕ್ಟರ್ ಗೆ ಸಂಬಂಧಪಟ್ಟ ಹಾಗೆ ಲೋನ್ ಅನ್ನ ಕೊಡ್ತಾ ಇರುತ್ತೆ. ಟ್ರ್ಯಾಕ್ಟರ್ ತಗೊಳ್ಳೋದಿರ್ಬೋದು, ಹೊಸದಿರ್ಬೋದು, ಹಳೆದಿರ್ಬೋದು, ಅಥವಾ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಈ ರೀತಿ ಅಂತ ಲೋನ್ಸ್ ಗಳಿರ್ಬೋದು. ಹಾಗೆ ಇವನ್ ಪರ್ಸನಲ್ ಲೋನ್ ಇರ್ಬೋದು. ಅಟ್ ದ ಸೇಮ್ ಟೈಮ್ ಎಂಟರ್ಪ್ರೈಸಸ್ ಲೆವೆಲ್ ಅಂದ್ರೆ ಈಗ ಕಂಪನೀಸ್ ಗಳಿಗೂ ಕೂಡ ಲೋನ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಬಟ್ ಮೇನ್ಲಿ ಇವರ ಪ್ರಾಡಕ್ಟ್ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು 2 ವೀಲರ್ ಹಾಗೆ 4 ವೀಲರ್ ಅಟ್ ದ ಸೇಮ್ ಟೈಮ್ ಟ್ರ್ಯಾಕ್ಟರ್ ಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಮಟ್ಟಿಗೆ ಲೋನ್ ಅನ್ನ ಈ ಕಂಪನಿ ಕೊಡ್ತಾ ಇರುತ್ತೆ. ಇವತ್ತಿನ ಮಟ್ಟಿಗೆ ಈ ಕಂಪನಿಯ ಬಿಸ್ನೆಸ್ ಮಾಡೆಲ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಇವರು ಕೊಡ್ತಾ ಇರತಕ್ಕಂಥ ಲೋನಿನ ಮೆಥಡ್ ಏನಿದೆಯೋ ಸಖತ್ ಎಫೆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ರೀಸೆಂಟ್ ದಿನ ಅಂದ್ರೆ ಫೈನಾನ್ಷಿಯಲ್ 2021 ಕೋವಿಡ್ ಆದ್ಮೇಲೆ ಜನಗಳು ಅಷ್ಟೊಂದು ಇನ್ನೂ ರಿಕವರ್ ಆಗಿರಲಿಲ್ಲ. ಆ ರೀತಿ ಅಂತ ಸಂದರ್ಭದಲ್ಲಿ ಕಷ್ಟದ ಪರಿಸ್ಥಿತಿ ಇತ್ತು. ಸೊ ಲೋನ್ ಅನ್ನ ಕೊಡಬೇಕಾದ್ರೆ ಬಹಳ ಎಫೆಕ್ಟಿವ್ ಆಗಿ ಲೋನ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಸ್ ಅ ರಿಸಲ್ಟ್ ಅಷ್ಟೊಂದು ಗ್ರೋತ್ ಲೋನ್ ಡಿಸ್ಟ್ರಿಬ್ಯೂಟ್
ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕಂಡಿಲ್ಲ ಅಂತಂದ್ರೂ ಕೂಡ ಇವರ ಅಸೆಟ್ ಗ್ರೋತ್ ಏನಿದೆಯೋ ಸಿಗ್ನಿಫಿಕೆಂಟ್ ಆಗಿ ಗ್ರೋತ್ ಆಗಿದೆ ಅಂತ ಹೇಳ್ಬೋದು ಬೈ ಫೈನಾನ್ಷಿಯಲ್ 2023 ಪ್ರಕಾರ. ರಫ್ಲಿ 27% ನಷ್ಟು ಗ್ರೋತ್ ಅನ್ನ ಲೋನ್ ಅಸೆಟ್ ಅಲ್ಲಿ ಕಂಡಿರುತ್ತೆ ಈ ಕಂಪನಿ ಫೈನಾನ್ಷಿಯಲ್ 2023 ಅಲ್ಲಿ. ಹಾಗೆ ಸ್ಟೇಜ್ 3 ಲೋನ್ಸ್ ಗಳು ಅಂತ ಬರುತ್ತೆ. ಬೇಸಿಕಲಿ ಈ ಒಂದು ಪರ್ಟಿಕ್ಯುಲರ್ ನೇಮ್ ಅನ್ನು ಏನಕ್ಕೆ ಯೂಸ್ ಮಾಡುತ್ತೆ ಅಂದ್ರೆ ಈ ಕಂಪನೀಸ್ ಗಳು ರೂರಲ್ ಏರಿಯಾಗಳಲ್ಲಿ ಅಂದ್ರೆ ಜಾಸ್ತಿ ಅಲ್ಲೆಲ್ಲ ಬಡತನ ಇರುತ್ತೆ ಅಥವಾ ಇಮಿಡಿಯೇಟ್ ಆಗಿ ರೀಪೇ ಮಾಡಬೇಕು ಅಂತಂದ್ರೆ ಅಷ್ಟೊಂದು ಪರಿಸ್ಥಿತಿಯಲ್ಲಿ ಆ ರೀತಿಯಂತ ಜನಗಳು ಇರಲ್ಲ. ಆ ರೀತಿಯಾದಂತಹ ಡಿಸ್ಟ್ರಿಬ್ಯೂಷನ್ ಇರತಕ್ಕಂತಹ ಲೋನ್ ಗಳು ಏನಿದೆಯೋ ಅದಕ್ಕೆ ಸ್ಟೇಜ್ 3 ಲೋನ್ಸ್ ಗಳು ಅಂತ ಹೇಳ್ತಾರೆ. ಇದ್ರ ಪ್ರಕಾರ ಓವರ್ ಆಲ್ ಗ್ರೋತ್ ಫೈನಾನ್ಷಿಯಲ್ 2022 ಅಲ್ಲಿ 7.66% ನಷ್ಟು ಗ್ರೋತ್ ಅನ್ನ ಸ್ಟೇಜ್ 3 ಲೋನ್ಸ್ ಗಳಲ್ಲಿ ಕಂಪನಿ ಕಂಡಿರುತ್ತೆ. ವಿಚ್ ಈಸ್ ಲೈಕ್ ಇವಾಗಿನ ಕಂಡೀಷನ್ ಗೆ ನಾವು ನೋಡ್ತೀವಿ ಅಂತಂದ್ರೆ 4.49% ಗೆ ಬಂದಿರುತ್ತೆ. ಇಂಪ್ರೂವ್ಮೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಇವರ ಕಾಂಪಿಟೇಟರ್ ಆಗಿರತಕ್ಕಂತಹ ಶ್ರೀರಾಮ್ ಫೈನಾನ್ಸ್ ಹಾಗೆ ಬಜಾಜ್ ಫೈನಾನ್ಸ್ ಗೆ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ಮೆಟ್ರಿಕ್ಸ್ ಗಳನ್ನ ನೋಡ್ತಾ ಇರೋ ಹಾಗೆ ಫಸ್ಟ್ ಆಫ್ ಆಲ್ ಬರ್ತಕ್ಕಂಥದ್ದು ಪಿ ಬಿ ರೇಷಿಯೋ. ಲೈಕ್ ಪಿ ರೇಷಿಯೋ ಹೆಂಗ್ ನೋಡ್ತೀವೋ ಅದೇ ರೀತಿ ಇಲ್ಲಿ ಫೈನಾನ್ಸ್ ಸೆಗ್ಮೆಂಟ್ ಆಗಿರೋದ್ರಿಂದ ಪಿ ಬಿ ರೇಷಿಯೋ ನಾವು ನೋಡ್ತೀವಿ ನಾವು 2.19 ಆಗಿರುತ್ತೆ. ಕಂಪೇರಿಂಗ್ ಟು ಬಜಾಜ್ ಫೈನಾನ್ಸ್ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ವೆರಿನ್ ಶ್ರೀರಾಮ್ ಫೈನಾನ್ಸ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಸೊ ಬಟ್ ಓವರ್ ಆಲ್ ವ್ಯಾಲ್ಯೂಯಬಲ್ ಏನಿದೆಯೋ ಇನ್ ಟರ್ಮ್ಸ್ ಆಫ್ ದ ಬಜಾಜ್ ಫೈನಾನ್ಸ್ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಬೆಟರ್ ವ್ಯಾಲ್ಯೂ ಅಲ್ಲಿ ಇವತ್ತಿನ ಮಟ್ಟಿಗೆ ಈ ಪರ್ಟಿಕ್ಯುಲರ್ ಸೆಕ್ಟರ್ ಈ ಕಂಪನಿ ಕೆಲಸ ಮಾಡ್ತಾ ಇದೆ. ಇನ್ನು ಕಳೆದ ಒಂದು ವರ್ಷದ AUM ಗ್ರೋತ್ ಅಂತ ಹೇಳ್ತಾರೆ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಗ್ರೋತ್ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಇದ್ರ ಪ್ರಕಾರ ನೋಡ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಬಜಾಜ್ ಫೈನಾನ್ಸ್ 29%, ಈ ಕಂಪನಿ 27%, 16% ಶ್ರೀರಾಮ್ ಫೈನಾನ್ಸ್. ಸೊ ಇದರಲ್ಲೂ ಕೂಡ ಮಿಡ್ ಸ್ಥಾನದಲ್ಲಿ ಈ ಕಂಪನಿ ನಿಂತ್ಕೊಳ್ತಾ ಇದೆ. ರಿಟರ್ನ್ ಆನ್ ಅಸೆಟ್ ಏನ್ ಬಂದಿದೆಯೋ ಅದ್ರ ಮೇಲೆ ಎಷ್ಟು ರಿಟರ್ನ್ ಜನರೇಟ್ ಮಾಡಿದೆಯಪ್ಪ ಕಂಪನಿ ಅನ್ನೋದನ್ನ ಈ ಪರ್ಟಿಕ್ಯುಲರ್ ನಂಬರ್ ತಿಳಿಸ್ಕೊಡುತ್ತೆ ನಮಗೆ. ಇದ್ರ ಪ್ರಕಾರ 2.3% ಕಡಿಮೆ ರಿಟರ್ನ್ ಆನ್ ಅಸೆಟ್ ಈ ಕಂಪನಿ ಹೊಂದಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಕಂಪ್ಯಾರಿಸನ್ ಅಂತ ಹೇಳ್ತಾರೆ. ಜಾಸ್ತಿ ನಂಬರ್ ಹೊಂದಿರತಕ್ಕಂಥದ್ದು ಬಜಾಜ್ ಫೈನಾನ್ಸ್. ಬಟ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ 79.87% ನಷ್ಟು ಹ್ಯೂಜ್ ಗ್ರೋತ್ ಅನ್ನ ಕಳೆದ ಒಂದು ವರ್ಷದಲ್ಲಿ ಮಹೀಂದ್ರಾ ಫೈನಾನ್ಸ್ ಕಂಪನಿ ಕಂಡಿರುತ್ತೆ. ಕಡಿಮೆ ಗ್ರೋತ್ ಅನ್ನ ಕಂಡಿರತಕ್ಕಂಥ ಕಂಪನಿ ಬಜಾಜ್ ಫೈನಾನ್ಸ್ ಆಗಿರುತ್ತೆ ಇಲ್ಲಿ. ಹಾಗೆ 5 ವರ್ಷದ ಪ್ರಕಾರ ನೋಡ್ತೀವಿ ಅಂತಂದ್ರೆ ಜಾಸ್ತಿ ರಿಟರ್ನ್ ಕೊಟ್ಟಿರತಕ್ಕಂಥ ಕಂಪನಿ ಬಜಾಜ್ ಫೈನಾನ್ಸ್ ಆಗಿರುತ್ತೆ. ಬಟ್ ಇಂಟ್ರೆಸ್ಟಿಂಗ್ಲಿ ಮಹೀಂದ್ರಾ ಫೈನಾನ್ಸ್ 4.23% ಮಾತ್ರ ಗ್ರೋತ್ ಅನ್ನ ಕಂಡಿರುತ್ತೆ. ಇದರ ಅರ್ಥ ಏನು, ಕಳೆದ ಒಂದು ವರ್ಷದಲ್ಲಿ ಸಿಗ್ನಿಫಿಕೆಂಟ್ ಗ್ರೋತ್ ಅನ್ನ ಈ ಕಂಪನಿ ಕಂಡಿರುತ್ತೆ. ಕಳೆದ 5 ವರ್ಷಕ್ಕೆ ನಾವು ಕಂಪೇರ್ ಮಾಡ್ತೀವಿ ಅಂತಂದ್ರೆ ರೀಸೆಂಟ್ ಆಗಿ ಸುಮಾರು ಚೇಂಜಸ್ ಗಳನ್ನ ಈ ಕಂಪನಿ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಇಲ್ಲಿ ಈಸಿಯಾಗಿ ಗಮನಿಸಬಹುದು. ಸ್ನೇಹಿತರೆ, ಇದೇ 5 ಕಂಪನೀಸ್ ಗಳಾಗಿತ್ತು ಮಾನ್ಸೂನ್ ಅಥವಾ ಮಳೆಗಾಲಕ್ಕೆ ಡೈರೆಕ್ಟ್ ಆಗಿ ಲಿಂಕ್ ಇರತಕ್ಕಂಥ ಕಂಪನೀಸ್ ಗಳು ಅಂತ ಹೇಳೋದಾದ್ರೆ ನಿಮ್ಮ ಹತ್ರ ಯಾವ ಸ್ಟಾಕ್ ಇವತ್ತಿನ ಮಟ್ಟಿಗೆ ಇದೆ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸುಮಾರು ವಿಷಯಗಳನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾವ ವಿಷಯಗಳು ನಿಮ್ಗೆ ಇಷ್ಟ ಆಯಿತು ಹಾಗೆ ಏನನ್ನ ನೀವು ಕಲ್ತಿರೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸೊ ಆಬ್ವಿಯಸ್ಲಿ ನಿಮ್ಮ ಕಮೆಂಟ್ಸ್ ಗಳಿರ್ಬೋದು, ನಿಮ್ಮ ಲೈಕ್ ಶೇರ್ಗಳು ನಮಗೆ ಉತ್ತೇಜನವನ್ನು ಕೊಡುತ್ತೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಪ್ರಿಪೇರ್ ಆಗಲಿಕ್ಕೆ. ಹಾಗೆ ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ಸೊ ದಟ್ ಹೊಸ ವಿಡಿಯೋಸ್ಗಳು ನಾವು ಯಾವುದೇ ಅಪ್ಲೋಡ್ ಮಾಡಿದ್ರು ಇಮಿಡಿಯೇಟ್ ಆಗಿ ನಿಮಗೆ ತಲುಪುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟರ್ಸ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.